ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನ್ಯೂ ವಿಡಿಯೋ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ರೆ ಒಂದು ಲಾಂಗೆಸ್ಟಿಕ್ ಆಗಿರುವಂಥ ಫಾರೆಸ್ಟ್ ಆಫ್ ರೋಡ್ ತೊಗೊಂಬಂದಿನಿ. ಈ ಒಂದು ಫಾರೆಸ್ಟ್ ಆಫ್ ರೋಡ್ ಮಾತ್ರ ತುಂಬ ಮಸ್ತಾಗಿರುವಂಥ, ತುಂಬ ಕ್ರೇಜಿ ಆಗಿರುವಂಥ ಫಾರೆಸ್ಟ್ ಆಫ್ ರೋಡ್ ಆಗಿರುತ್ತೆ. ನಮಗೆ ಪೂರ್ತಿಯಾಗಿ ಮಣ್ಣು ರಸ್ತೆ ಸಿಗುವಂಥದ್ದು, ಜಾಸ್ತಿ ನಮಗೆ ಹಳ್ಳ ಗುಂಡಿ ಆದ ರೀತಿಯನ್ನು ರೋಡ್ ಏನಿಲ್ಲ, ತುಂಬ ಸ್ಮೂತಾಗಿ ಹೋಗುವಂಥ ಫಾರೆಸ್ಟ್ ಮ್ಯಾಪ್ ಮಾಡಿರುತ್ತೆ. ಪೂರ್ತಿಯಾಗಿ ಮರ ಗಿಡಗಳ ಮಧ್ಯದಲ್ಲಿರುವಂಥ ಒಂದು ರೋಡ್ ಆಗಿರುತ್ತೆ. ಯಾವ ರೀತಿ ಈ ಒಂದು ಮ್ಯಾಪ್ನ ನಿಮ್ಮ ಗೇಮ್ ಒಳಗಡೆ ಹಾಕಿಕೊಳ್ಳೋದು, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಎಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ಖಂಡಿತ ಅರ್ಥ ಆಗಲ್ಲ. ನೀವೇನಾದರೂ ಗೇಮ್ನ ಬಗ್ಗೆ ಹೊಸಬ್ರಾಗಿದ್ದರೆ ವಿಡಿಯೋ ಸ್ಕಿಪ್ ಮಾಡಿದರೆ ಖಂಡಿತ ಅರ್ಥ ಆಗಲ್ಲ. ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಕೇವಲ 7 ನಿಮಿಷದಲ್ಲೇ ವಿಡಿಯೋ ಇದೆ. ಆರಾಮಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮ್ಯಾಪ್ ಆ್ಯಡ್ ಮಾಡೋದು ಅಂದ್ಬಿಟ್ಟು. ಫುಲ್ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಯಾವ ರೀತಿ ಗೇಮ್ ನೋಡಿ ಹಾಕಿಕೊಳ್ಳೋದು ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಆಲ್ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಹೊಸ ವೀಡಿಯೋ ಬಿಟ್ಟರೆ ಫ್ರೆಂಡ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತುಂಬ ಜನ ವೀಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ. 80% ಜನ ನನ್ನ ವೀಡಿಯೋ ನೋಡ್ತಾರೆ, ಅದರಲ್ಲಿ ಬರೀ ಸಬ್ಸ್ಕ್ರೈಬ್ ಆಗೋದು ಬರೀ 20% ಜನ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡ್ರಪ್ಪ. ತುಂಬ ಜನ ಸಬ್ಸ್ಕ್ರೈಬ್ ಆಗೋದು ಮರ್ತೋಗಿರ್ತಾರೆ. ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ. ಫ್ರೀ ಎಲ್ಲ ಸಬ್ಸ್ಕ್ರೈಬ್ ಏನು. ಆದಷ್ಟು ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಫ್ರೆಂಡ್ಸ್. ಅದಕ್ಕೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಗೆ ಯಾರಾದರೂ ಲೈಕ್ ಕೊಡಲಿ ಅಂದರೆ ಫ್ರೆಂಡ್ಸ್ ಬೇಗ ಲೈಕ್ ಕೊಡಿ. ಈ ಒಂದು ಮ್ಯಾಪ್ ಮೋಡು ETS ಲೆವೆಲ್ ಗುರು. ಈ ಒಂದು ಮ್ಯಾಪ್ ಮೋಡ್ ಅಂತೂ ETS ಲೆವೆಲ್ ಕೂಡ ಕಂಪೇರ್ ಮಾಡಿದ್ರೆ ಏನು ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಗ್ರಾಫಿಕ್ಸ್ ಮಧ್ಯದಲ್ಲಿ ಇರುವಂಥ ಒಂದು ಮ್ಯಾಪ್ ಮೋಡ್ ಆಗಿರುತ್ತೆ. ಅದರಲ್ಲಿ ಬೇರೆ ನಾನು ಕರ್ನಾಟಕ ಟ್ರಾಫಿಕ್ ಮಾಡಿ ಆ್ಯಡ್ ಮಾಡಿದ್ರಲ್ಲ, ಇನ್ನೂ ಅಲ್ಟಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ವೆಹಿಕಲ್ಗಳು ಎಲ್ಲ ಕೂಡ ಈ ಒಂದು ಮ್ಯಾಪಲ್ಲಿ ಬರುತ್ತೆ. ಮತ್ತು ನಮಗೆ ಕರ್ನಾಟಕದ ಬೋರ್ಡ್ ಇರುವಂಥದ್ದು, ಮಡಿಕೇರಿ, ಮಂಗಳೂರು, ಕನ್ಯಾಕುಮಾರಿ ಅಂತ ಬೋರ್ಡ್ ಇದೆಯಲ್ಲ, ತುಂಬ ಇಂಟ್ರೆಸ್ಟ್ ಬರುತ್ತೆ. ನಾವೇ ರಿಯಲ್ ಆಗಿ ಆಡ್ತಾ ಇದ್ದೀವಿ ಅನ್ನೋ ಗೇಮು ಅನ್ನಂಗೆ ಫೀಲ್ ಬರುತ್ತೆ ಈ ಒಂದು ಗೇಮ್ನ ಆಡೋಕ್ಕೆ. ಯಾರೆಲ್ಲ ಕರ್ನಾಟಕ ಟ್ರಾಫಿಕ್ ಮೋಡು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಕರ್ನಾಟಕ ಟ್ರಾಫಿಕ್ ಮೋಡು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಅಂದ್ಬಿಟ್ಟು. V4.1.2 ಮಾತ್ರ ಕರ್ನಾಟಕ ಟ್ರಾಫಿಕ್ ಮೋಡ್ ವರ್ಕ್ ಆಗೋದು. ಹಳೆ ಕರ್ನಾಟಕ ಟ್ರಾಫಿಕ್ ಮೋಡ್ನ ಆ್ಯಡ್ ಮಾಡ್ಕೋಬೇಡಿ. ಯಾರಾದರೂ ಗೇಮ್ನ ಅಪ್ಡೇಟ್ ಮಾಡಿದರೆ V4.1.2ಗೆ ಕರ್ನಾಟಕ ಟ್ರಾಫಿಕ್ ಮೋಡ್ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಾನು. ಡೌನ್ಲೋಡ್ ಮಾಡ್ಕೊಂಡಿರಿ ಅಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ವೀಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ತಾಗಡೆ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿ ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕಿಕೊಳ್ಳೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ ಒಂದು ವೀಡಿಯೋ ನೋಡ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಆರಾಮಾಗಿ ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಆಪೋಸಿಟ್ ನಿಮಗೆ ಕರ್ನಾಟಕದ ಇರುವಂಥ ವೆಹಿಕಲ್ಗಳು ಎಲ್ಲ ಬರುತ್ತೆ. ನಮಗೆ ತುಂಬ ಲೇಟ್ ಮಾಡೋದು ಬೇಡ. ಮ್ಯಾಪ್ ಮೋಡ್ ಯಾವ ರೀತಿ ಹಾಕಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಮ್ಯಾಪ್ ಮೋಡ್ ತುಂಬ ಲಾಂಗೆಸ್ಟಿಕ್ ಆಗಿದೆ ಗುರು, ಪೂರ್ತಿ ದೊಡ್ಡದಾಗಿದೆ. ನಾನು ವೀಡಿಯೋ ಜಾಸ್ತಿ ಲೆಂತ್ ಮಾಡಲ್ಲ. ನೀವು ಮ್ಯಾಪ್ ಮೋಡ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಆ್ಯಡ್ ಮಾಡಿಬಿಟ್ಟು ಪ್ಲೇ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮ್ಯಾಪ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುವಂಥದ್ದು ಮ್ಯಾಪ್ ನಾನು ಸ್ವಲ್ಪ ತೋರಿಸಿರ್ತೀನಿ ನಿಮಗೆ, ಯಾಕಂದರೆ ಪೂರ್ತಿ ಲಾಂಗ್ ಆಗಿದೆ, ದೊಡ್ಡದಾಗಿದೆ. ಯಾಕಂದರೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಕಡಿಮೆ ತೋರಿಸಿದ್ದೀನಿ. ತುಂಬ ಲೇಟ್ ಮಾಡೋದು ಬೇಡ. ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ. ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಇವಾಗ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ETS 2 ಆಫ್ ರೋಡ್ ಮ್ಯಾಪ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ನಾನು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಇವಾಗ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ಮೇಲೆ ತೆಗಡೆ ಮೋರ್ ಅಂತಿರುತ್ತೆ, ಮೋರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಮಗೆ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ನಾನು ಆರೋ ಮಾರ್ಕ್ ಹಾಕ್ತಾ ಇರ್ತೀನಿ, ಅಬ್ಸರ್ವ್ ಮಾಡಿ. ನಿಮಗೆ ನೋಡ್ತಾ ಇರ್ಬೋದು ಫಾರೆಸ್ಟ್ ಮ್ಯಾಪ್ ಮೋಡ್ ಅಂತ ಕಾಣ್ತಿದೆ ನಿಮಗೆ ಲಿಂಕು. ನಾನು ಆರೋ ಮಾರ್ಕ್ ಹಾಕ್ತಿದ್ದೀನಲ್ಲ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಓಪನ್ ಆಗುತ್ತೆ, ವೈಟ್ ಪೇಜ್ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಶೇರ್ ಮೋಡ್ಸಿಂದ ಲಿಂಕ್ ಕೊಟ್ಟಿದ್ದಾರೆ. ಈ ರೀತಿ ಶೇರ್ ಮೋಡ್ಸಿಂದ ಓಪನ್ ಆದಮೇಲೆ ಇಲ್ಲಿ ತಾಗಡೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆಯಲ್ಲ ಯೆಲ್ಲೋ ಕಲರಲ್ಲಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಅಲ್ಟೇಜ್ಮೆಂಟ್ ಪೇಜ್ ಎಲ್ಲ ಬಂತಂದರೆ ನಿಮ್ಮ ಫೋನ್ ಬಟನ್ ಒಂದು ಬ್ಯಾಕ್ ಬನ್ನಿ, ಇನ್ನೊಂದ್ಸಲಿ ಬನ್ನಿ. ನೋಡ್ತಿರ್ಬೋದು 5 ಸೆಕೆಂಡ್ ಬಂದಿದೆ. ಆಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಮೋಡ್ಸಿಂದ ವೆರಿಫಿಕೇಷನ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. 1 ಸೆಕೆಂಡ್ ಒಳಗಡೆ ಆಗಿಬಿಡುತ್ತೆ. ಆದಮೇಲೆ ತೆಗಡೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರುತ್ತೆ. ನೀವು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ತೆಗಡೆ ಸ್ಟಾರ್ಟ್ ಡೌನ್ಲೋಡ್ ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ನೋಡ್ತಿರ್ಬೋದು ಅಡ್ವರ್ಟೈಸ್ಮೆಂಟ್ ಪೇಜ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಮೇಲೆ ಡೌನ್ಲೋಡ್ ಆಗೋದು ತೋರಿಸ್ತಿದೆ. ನೋಡ್ತಾ ಇರ್ಬೋದು ನಾನು ಒಂದೇ ಸಲಿಗೆ ತೋರಿಸ್ತಾ ಇದೆ. ನೀವು ಡೌನ್ಲೋಡ್ ಮಾಡಿದ್ಮೇಲೆ ಜಡ್ ಆಚರ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಜಡ್ ಆಚರ್ ಆ್ಯಪ್ ಯಾರಾದರೂ ಡೌನ್ಲೋಡ್ ಮಾಡಲಿ ಅಂದರೆ ಡಿಸ್ಕ್ರಿಪ್ಷನ್ ತೆಗಡೆ ಲಿಂಕ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಇರುತ್ತೆ ನಮಗೆ. ಇಲ್ಲಿ ಲಾಸ್ಟಲ್ಲಿ ಎಲ್ಲಾದರೂ ನಿಮಗೆ ಫಸ್ಟಲ್ಲೂ ತೆಗಡೆ ಎಲ್ಲಾದರೂ ಬಂದಿರುತ್ತೆ. ನನಗೆ ಲಾಸ್ಟಲ್ಲಿ ಬಂದಿದೆ ಡೌನ್ಲೋಡ್ ಅಂತ ಫೋಲ್ಡರು ಲಾಸ್ಟಲ್ಲಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಪಕ್ಕ 3 ಚುಕ್ಕೆ 3 ಲೈನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡೇಟ್ ಅಂತಿದೆಯಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತಿನ ಡೇಟ್ಗೆ ನಮಗೆ ಲಾಸ್ಟಲ್ಲಿ ಸೇವ್ ಆಗುತ್ತೆ, ತುಂಬ ಹುಡುಕಾಡೋ ಅವಶ್ಯಕತೆ. ಇಲ್ಲಿ ಇದೆಲ್ಲ ಫಾರೆಸ್ಟ್ ಮ್ಯಾಪ್ ಮೋಡ್ ಅಂತ ಅಂದ್ಬಿಟ್ಟು ಆರೆಂಜ್ ಕಲರ್ ಫೈಲು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತಿದೆ, ಸೆಕೆಂಡ್ ಆಪ್ಷನು.
ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅಲ್ಲಿ ಮೇಲೆ ನೋಡ್ತಿರ್ಬೋದು ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಒಂದು ವೈಟ್ ಫೈಲ್ ಹುಡ್ಕಾಡ್ಬೇಕಾಗುತ್ತೆ. ಇಲ್ಲಾಗಿದೆ ನೋಡ್ತಿರ್ಬೋದು ವೈಟ್ ಫೈಲು, ಫಾರೆಸ್ಟ್ ಹಿಲ್ಸ್ ಮ್ಯಾಪ್ ಮೋಡ್ ಬಸ್ಸೀಡ್ ಮೋಡ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಅಂತಿದೆ CUT, ಕಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಅಂತಿದೆ ಗ್ರೀನ್ ಕಲರಲ್ಲಿ, ಫಸ್ಟ್ನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬಸ್ಸೀಡ್ ಅಂತ ಒಂದು ಸ್ಕೋಲ್ಡರ್ ಬರುತ್ತೆ ಗುರು, BUSSID ಅಂದ್ಬಿಟ್ಟು ಬಸ್ಸೀಡ್ ಅಂತ. ಯಾರಾದರೂ ಬಸ್ಸೀಡ್ ಅಂತ ಸ್ಕೋಲ್ಡರ್ ಬಂದಿಲ್ಲ ಅಂದರೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಬಸ್ಸೀಡ್ ಸ್ಕೋಲ್ಡರ್ ಯಾರಿಗೆಲ್ಲ ಬರ್ತಾಯಿಲ್ಲ ಅಂದ್ಬಿಟ್ಟು. ವೀಡಿಯೋ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ತಗಡೆ ಲಿಂಕ್ ಕೊಟ್ಟಿದ್ದೀನಿ, ನೀವು ನೋಡಿ. ಇವಾಗ ಅಲ್ಲಿ ಮೋಡ್ಸ್ ಅಂತ ಇರುತ್ತೆ, ಮೋಡ್ಸ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ತಗಡೆ ರೆಡ್ ಪ್ಯಾಡ್ ಥರ ಸಿಂಬಲ್ ಇದೆ, ಫೇಟ್ ಸಿಂಬಲು, ಅಲ್ಲಿ ಪೇಸ್ಟ್ ಮಾಡಿದ್ರೆ ಆಯಿತು ಗುರು. ಇವಾಗ ಮ್ಯಾಪು ಆ್ಯಡ್ ಆಗಿದೆ. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಗೇಮ್ ಓಪನ್ ಮಾಡಿದ್ಮೇಲೆ ಗೇಮಲ್ಲಿ ಮ್ಯಾಪ್ ಆ್ಯಡ್ ಆಗಿರುತ್ತೆ. ಇವಾಗ ಎಲ್ಲಿ ಬಂದಿರುತ್ತಪ್ಪ ಚೆಕ್ ಮಾಡೋದಂದರೆ ಇಲ್ಲಿ ತಗಡೆ ಮೋಡ್ ಅಂತಿದೆ, ಡ್ರೈವರ್ ತಗಡೆ ಮೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತಗಡೆ ಮೋಡ್ ಅಂತಿದೆ, ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ವೆಹಿಕಲ್ ಅಂತಿದೆ, ರೈಟ್ ಸೈಡಲ್ಲಿ ಮ್ಯಾಪ್ ಅಂತಿದೆ. ನಾವು ಮ್ಯಾಪಲ್ಲೇ ಆ್ಯಡ್ ಮಾಡೋದು ಈ ಸೈಡ್ ಬಂದಿರುತ್ತೆ. ನೋಡ್ತಾರೆ ನಾನು ಒಂದೇ ಒಂದು ಮ್ಯಾಪ್ ಆ್ಯಡ್ ಮಾಡಿದ್ದೀನಲ್ಲ ಇವಾಗ, ಅದೇ ಮ್ಯಾಪ್ ಮೋಡ್ ಇಲ್ಲಿ ತೋರಿಸ್ತಿದೆ. ಇದೇ ಒಂದು ಮ್ಯಾಪ್ ಮೋಡ್ ಆಗಿರುತ್ತೆ, ಅದೇ ಒಂದು ಮ್ಯಾಪ್ ಮಾಡಿದ್ರು. ಈ ತಗಡೆ ಪ್ಲೇ ಅಂತಿದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಗುರು ಆ ಒಂದು ಫಾರೆಸ್ಟ್ ಮ್ಯಾಪ್ ಮೋಡ್ಗೆ ನೀವು ಹೋಗ್ತೀರಾ. ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ಈ ಒಂದು ಮ್ಯಾಪ್ ಮೋಡು ತುಂಬ ಚೆನ್ನಾಗಿದೆ ಗುರು. ಇಷ್ಟೇ ಗುರು, ಮ್ಯಾಪ್ ಮೋಡ್ನ ಆ್ಯಡ್ ಮಾಡೋದು ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ.